ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯ ವಿಷಯ ಸಂತೋಷದ ನೀಲನಕ್ಷೆ. ನೋಡಿ, ನಿಜವಾದ ಸಂತೋಷ ಅನ್ನೋದು ಎಲ್ಲೋ ಹುಡುಕಿದ್ರೆ ಸಿಗುವಂಥದ್ದಲ್ಲ. ಅದು ಆಕಸ್ಮಿಕವಾಗಿ ಸಿಗೋದೂ ಇಲ್ಲ. ಅದನ್ನು ಒಂದು ಮನೆ ಕಟ್ಟಿದಾಗೆ ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ಕಟ್ಟಬೇಕು. ಹಾಗಿದ್ರೆ ಆ ನೀಲನಕ್ಷೆ ಅಂದ್ರೆ ಏನು? ಅದನ್ನು ಹೇಗೆ ವಿನ್ಯಾಸ ಮಾಡೋದು? ಬನ್ನಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಹಿಂದಿನ ತಲೆಮಾರುಗಳಿಗೆ ಹೋಲಿಸಿದ್ರೆ ನಮ್ಮತ್ರ ಎಷ್ಟೆಲ್ಲ ಸೌಲಭ್ಯಗಳಿವೆ ಅಲ್ವಾ? ಆರಾಮ ಇದೆ, ಜಗತ್ತಿನ ಮೂಲೆ ಮೂಲೆಯಲ್ಲಿರೋರ ಜೊತೆ ಮಾತಾಡೋಕೆ ಟೆಕ್ನಾಲಜಿ ಇದೆ. ಆದ್ರೂ ನಾವು ಯಾಕೆ ಕಡಿಮೆ ಸಂತೋಷದಿಂದ ಇದ್ದೀವಿ? ಎಲ್ಲ ಇದ್ರೂ ಏನೋ ಒಂದು ಕೊರತೆ ಕಾಡ್ತಿದೆಯಲ್ಲ, ಯಾಕೆ? ಇದೇ ನೋಡಿ ಆಧುನಿಕ ಜೀವನದ ಅತಿ ದೊಡ್ಡ ವಿರೋಧಾಭಾಸ. ಈ ವಿಶ್ಲೇಷಣೆಯಲ್ಲಿ ನಾವು ಇದೇ ಸಮಸ್ಯೆ ಆಳಕ್ಕೆ ಎಳೆಯೋಣ. ನೋಡಿ, ಇದು ಬರೀ ನಮಗನ್ಸೋದಲ್ಲ, ಇದು ಅಂಕಿಅಂಶಗಳು ಹೇಳ್ತಿರೋ ಸತ್ಯ. ಈ ಚಾರ್ಟ್ ನೋಡಿ, ಜಾಗತಿಕವಾಗಿ ನಮ್ಮ ಸಂತೋಷದ ಮಟ್ಟ ಹೇಗೆ ಇಳಿಮುಖವಾಗಿದೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿ 2 ಪ್ರಮುಖ ಘಟ್ಟಗಳನ್ನು ಗುರುತಿಸಿದ್ದಾರೆ. ಒಂದು 2009, ಅಂದರೆ ಸ್ಮಾರ್ಟ್ಫೋನ್ಗಳು ನಮ್ಮ ಜೀವನಕ್ಕೆ ಬಂದ ಸಮಯ. ಇನ್ನೊಂದು 2020, ಜಾಗತಿಕ ಮಹಾಮಾರಿಯ ಸಮಯ. ಈ 2 ಘಟನೆಗಳ ನಂತರ ಸಂತೋಷದ ಮಟ್ಟದಲ್ಲಿ ತೀವ್ರ ಕುಸಿತ ಕಂಡಿದೆ. ಇದರ ಅರ್ಥ ಏನು? ನಮಗೆ ವಸ್ತುಗಳ ಕೊರತೆ ಇಲ್ಲ, ನಮಗೆ ಜೀವನದಲ್ಲಿ ಒಂದು ಅರ್ಥದ ಕೊರತೆ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸರಿ, ಹಾಗಿದ್ರೆ ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ? ಅದಕ್ಕೊಂದು ನೀಲನಕ್ಷೆ ಇಲ್ಲಿದೆ. ಮೊದಲಿಗೆ ನಾವು ಆಧುನಿಕ ಸಂತೋಷದ ವಿರೋಧಾಭಾಸದ ಬಗ್ಗೆ ಮಾತಾಡೋಣ. ನಂತರ ಅರ್ಥಪೂರ್ಣ ಜೀವನದ 4 ಸ್ತಂಭಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಪ್ರೀತಿ, ಕೆಲಸ ಮತ್ತು ಅರ್ಥ, ಈ 3ರ ಸಂಬಂಧ ಹೇಗಿರಬೇಕು ಅಂತ ನೋಡೋಣ. ನಮ್ಮ ಆಂತರಿಕ ಪ್ರಪಂಚದ ಮೇಲೆ ಹಿಡಿತ ಸಾಧಿಸೋದು ಹೇಗೆ ಅಂತ ಚರ್ಚೆ ಮಾಡಿ, ಕೊನೆಯದಾಗಿ ಈ ಎಲ್ಲವನ್ನೂ ಸೇರಿಸಿ ನಮ್ಮ ಸದ್ಗುಣಶೀಲ ಜೀವನವನ್ನ ಹೇಗೆ ನಾವೇ ವಿನ್ಯಾಸ ಮಾಡ್ಕೊಳ್ಬೋದು ಅಂತ ತಿಳಿಯೋಣ. ಮೊದಲನೇ ಭಾಗಕ್ಕೆ ಬರೋಣ. ಆಧುನಿಕ ಸಂತೋಷದ ವಿರೋಧಾಭಾಸ. ನಾವು ಸಂತೋಷವನ್ನೇ ಬೆನ್ನಟ್ಟುಕೊಂಡು ಹೋಗ್ತಾ ಇದ್ದೀವಿ, ಆದರೆ ನಾವು ತಪ್ಪು ಗುರಿಯನ್ನೇ ಬೆನ್ನತ್ತುತ್ತಿದ್ದೇವಾ? ನೋಡಿ, ಇದೊಂದು ಅದ್ಭುತವಾದ ಮಾತು. ಸಂತೋಷದ ವಿರೋಧಾಭಾಸ ಅಂದ್ರೆ ಇದೆ. ನಾವು ಅದನ್ನ ಎಷ್ಟು ನೇರವಾಗಿ ಬೆನ್ನಟ್ಟುತ್ತೀವಿಯೋ ಅಷ್ಟು ಅದು ನಮ್ಮಿಂದ ತಪ್ಪಿಸಿಕೊಳ್ಳುತ್ತೆ. ಅಂದ್ರೆ ಏನು? ಸಂತೋಷ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ಜರ್ನಿಯ ಫಲ. ನಾವು ಚೆನ್ನಾಗಿ ಅರ್ಥಪೂರ್ಣವಾಗಿ ಬದುಕಿದಾಗ ಸಂತೋಷ ಅನ್ನೋದು ತಾನಾಗಿಯೇ ಒಂದು ಪರಿಣಾಮವಾಗಿ, ಒಂದು ಬೈ ಪ್ರಾಡಕ್ಟ್ ಆಗಿ ನಮ್ ಜೊತೆ ಬರುತ್ತೆ. ಅದನ್ನ ಹುಡುಕೊಂಡು ಹೋಗೋದಲ್ಲ. ಹಾಗಿದ್ರೆ ಆ ಚೆನ್ನಾಗಿ ಬದುಕುವುದು ಅಂದ್ರೆ ಏನು? ಅದಕ್ಕೊಂದು ಅಡಿಪಾಯ ಬೇಕಲ್ವಾ? ಈಗ ನಾವು ಆ ಅಡಿಪಾಯದ ಬಗ್ಗೆ ಮಾತಾಡೋಣ. ಅರ್ಥಪೂರ್ಣ ಜೀವನಕ್ಕೆ ಆಧಾರವಾಗಿರುವ ಆ 4 ಸ್ತಂಭಗಳು ಯಾವುವು ಅಂತ ಮರುಶೋಧಿಸೋಣ. ಇಲ್ಲಿ ನೋಡಿ, ಆ 4 ಸ್ತಂಭಗಳು: ನಂಬಿಕೆ, ಕುಟುಂಬ, ಸ್ನೇಹಿತರು ಮತ್ತು ಅರ್ಥಪೂರ್ಣ ಕೆಲಸ. ಇದು ಸುಮ್ಮನೆ ಯಾರೋ ಹೇಳ್ದ ಮಾತಲ್ಲ. ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಪರಂಪರೆಗಳನ್ನೇ ತೆಗೆದುಕೊಳ್ಳಿ, ಅಥವಾ ಇತ್ತೀಚಿನ ಸೈಕಾಲಜಿ ಸಂಶೋಧನೆಗಳನ್ನೇ ನೋಡಿ, ಎಲ್ಲವೂ ಇದೇ 4 ಅಂಶಗಳ ಕಡೆಗೆ ಬೆರಳು ಮಾಡುತ್ತವೆ. ಇವು 4 ಒಂದು ಸಂತೋಷದ ಜೀವನದ ಅಡಿಪಾಯ. ಮೊದಲನೆಯದು ನಂಬಿಕೆ. ಇಲ್ಲಿ ನಂಬಿಕೆ ಅಂದ್ರೆ ಬರೀ ಧರ್ಮ ಅಂತಲ್ಲ, ನಮಗಿಂತ ದೊಡ್ಡದಾದ ಶ್ರೇಷ್ಠವಾದ ಯಾವುದೋ ಒಂದರ ಜೊತೆಗಿನ ನಮ್ಮ ಸಂಪರ್ಕ. ಇದು ಜೀವನದ ಏರಿಳಿತಗಳಲ್ಲಿ, ಕಷ್ಟದ ಸಮಯದಲ್ಲಿ ನಮ್ಮನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಲಂಗರದ ಹಾಗೆ. ಇದು ಜೀವನಕ್ಕೊಂದು ಸುಸಂಬದ್ಧತೆ, ಒಂದು ಭರವಸೆ ಮತ್ತು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡುವ ವಿನಯವನ್ನ ಕೊಡುತ್ತೆ. ನಂತರದ 2 ಸ್ತಂಭಗಳು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುಟುಂಬ ಮತ್ತು ಸ್ನೇಹಿತರು. ನಮ್ಮ ಜೀವನದಲ್ಲಿ ಭಾವನಾತ್ಮಕವಾಗಿ ಸುರಕ್ಷಿತವಾಗಿದ್ದೇವೆ ಅಂತ ಅನ್ಸೋದಕ್ಕೆ ಇವರೇ ಅಡಿಪಾಯ. ಒಂದು ವಿಷಯ ಗೊತ್ತಾ? ಜೀವನದಲ್ಲಿ ಎಷ್ಟು ತೃಪ್ತಿ ಇದೆ ಅಂತ ಅಳಿಯೋಕ್ ಹೋದ್ರೆ ನಮ್ಮತ್ರ ಎಷ್ಟು ಹಣ ಇದೆ, ಯಾವ ಪದವಿ ಇದೆ ಅನ್ನೋದಕ್ಕಿಂತ ನಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆಗಿನ ಸಂಬಂಧ ಹೇಗಿದೆ ಅನ್ನೋದೇ ದೊಡ್ಡ ಸೂಚಕವಂತೆ. ನಿಜವಾದ ಸಂಬಂಧಗಳು ಸಂಪತ್ತಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಮೌಲ್ಯಯುತ. 4ನೇ ಮತ್ತು ಕೊನೆಯ ಸ್ತಂಭ ಅರ್ಥಪೂರ್ಣ ಕೆಲಸ. ನಾವು ಮಾಡುವ ಕೆಲಸ ಕೇವಲ ತಿಂಗಳ ಕೊನೆಗೆ ಬರುವ ಸಂಬಳಕ್ಕಷ್ಟೇ ಸೀಮಿತವಾಗಬಾರದು. ಅದು ನಮ್ಮ ಮೌಲ್ಯಗಳ ಜೊತೆ ಹೊಂದಿಕೆ ಆಗಬೇಕು. ನಾವು ಮಾಡುವ ಕೆಲಸದಿಂದ ಏನೋ ಒಂದು ಉದ್ದೇಶ ಈಡೇರುತ್ತಿದೆ, ಸಮಾಜಕ್ಕೆ ಏನೋ ಒಂದು ಒಳ್ಳೆಯದಾಗ್ತಿದೆ ಅನ್ನೋ ಭಾವನೆ ಇದ್ರೆ ಅದೇ ನಿಜವಾದ ತೃಪ್ತಿ. ನಮ್ಮ ಕೆಲಸ ನಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಬೇಕು, ಆದಾಯದ ಮೂಲ ಮಾತ್ರವಲ್ಲ. ಸರಿ, ಈ 4 ಸ್ತಂಭಗಳು ಅರ್ಥ ಆಯ್ತಲ್ವಾ? ಹಾಗಿದ್ರೆ ಈ ನೀಲನಕ್ಷೆಯನ್ನ ನಮ್ಮ ಜೀವನದ 2 ಅತಿ ದೊಡ್ಡ ಕ್ಷೇತ್ರಗಳಿಗೆ, ಅಂದರೆ ನಮ್ಮ ಪ್ರೀತಿಯ ಸಂಬಂಧಗಳು ಮತ್ತು ನಾವು ಮಾಡುವ ಕೆಲಸಕ್ಕೆ ಹೇಗೆ ಅನ್ವಯಿಸೋದು ಅಂತ ನೋಡೋಣ. ಪ್ರೀತಿ ಅನ್ನೋದು ಮ್ಯಾಜಿಕ್ ಅನ್ಸುತ್ತೆ ಅಲ್ವಾ? ಆದ್ರೆ ಅದರ ಹಿಂದೆ ಒಂದು ವಿಜ್ಞಾನ ಇದೆ. ನಮ್ಮ ದೇಹದೊಳಗಿನ ಕೆಮಿಸ್ಟ್ರಿ ಇದೆ. ಅದರ ನರರಾಸಾಯನಿಕ ಹರಿವನ್ನು ನೋಡಿದ್ರೆ ಅದರಲ್ಲಿ 4 ಹಂತಗಳಿವೆ. ಮೊದಲು ಒಂದು ಆಕರ್ಷಣೀಯ ಕಿಡಿ, ಆಮೇಲೆ ಡೋಪಮೈನ್ನಿಂದ ಉಂಟಾಗುವ ಭಾವಪರವಶತೆ, ನಂತರ ಕಡಿಮೆ ಸೆರೋಟೋನಿನ್ನಿಂದ ಬರೋ ಗೀಳು,
ಅಂದ್ರೆ ಅವರ ಬಗ್ಗೆಯೇ ಯೋಚಿಸ್ತಾ ಇರುವುದು. ಕೊನೆಯದಾಗಿ ಆಕ್ಸಿಟೋಸಿನ್ ಮತ್ತು ವಾಸೋಪ್ರೆಸಿನ್ನಿಂದ ಬರುವ ಜೋಡಿ ಬಂಧ. ಪ್ರೀತಿ ಅನ್ನೋದು ಬರೀ ಒಂದು ಫೀಲಿಂಗ್ ಅಲ್ಲ, ಅದೊಂದು ಪ್ರಕ್ರಿಯೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿಯಲ್ಲಿ ಏನಿರಬೇಕು ಅಂತ ನೋಡಿದ್ವಿ. ಹಾಗಿದ್ರೆ ಒಂದು ಸಂಬಂಧವನ್ನ ಮುರಿಯುವ ಅತಿದೊಡ್ಡ ಶತ್ರು ಯಾವ್ದು ಗೊತ್ತಾ? ಅದು ತಿರಸ್ಕಾರ. ಇದನ್ನ ವಿಚ್ಛೇದನದ ನಂಬರ್ 1 ಭವಿಷ್ಯ ಸೂಚಕ ಅಂತಾರೆ. ಅಂದ್ರೆ ಸಂಗಾತಿಯನ್ನ ಕೀಳಾಗಿ ಕಾಣುವುದು, ವ್ಯಂಗ್ಯ ಮಾಡುವುದು, ಕಣ್ಣು ಹೊರಳಿಸುವುದು, ನಿಂದಿಸುವುದು ಇವೆಲ್ಲವೂ ತಿರಸ್ಕಾರದ ಲಕ್ಷಣ. ಇದಕ್ಕೆ ಮದ್ದೇನು? ಸರಳ: ಮೆಚ್ಚುಗೆ ಮತ್ತು ವಿನಯ. ಸಂಗಾತಿಯ ಸಣ್ಣ ಸಣ್ಣ ವಿಷಯಗಳನ್ನು ಪ್ರಶಂಸಿಸುವುದು, ಅವರ ಮುಂದೆ ವಿನಯದಿಂದ ಇರುವುದು ಇದೇ ಸಂಬಂಧವನ್ನ ಉಳಿಸುವ ದಾರಿ. ಈಗ ಕೆಲ್ಸದ ವಿಷಯಕ್ಕೆ ಬರೋಣ. ನಾವು ಮಾಡೋದು ವೃತ್ತಿಜೀವನವೋ ಅಥವಾ ವೃತ್ತಿಯೋ? ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ವೃತ್ತಿಜೀವನ ಅಂದ್ರೆ ಅದೊಂದು ಏಣಿ ಇದ್ದ ಹಾಗೆ, ನನಗೇನ್ ಸಿಗುತ್ತೆ ಅಂತ ಯೋಚಿಸ್ತಾ ಮೇಲೆ ಏರ್ತಾ ಹೋಗೋದು. ಆದ್ರೆ ವೃತ್ತಿ ಅಂದ್ರೆ ಅದೊಂದು ಸೇತುವೆ, ನಾನು ಬೇರೆಯವರಿಗೆ ಏನ್ ನೀಡಬಲ್ಲೆ ಅಂತ ಯೋಚಿಸೋದು. ಒಂದು ಮಾರುಕಟ್ಟೆ ಅಗತ್ಯಗಳಿಗೆ ನಮ್ಮ ಕೌಶಲ್ಯವನ್ನ ಹೊಂದಿಸಿದ್ರೆ, ಇನ್ನೊಂದು ಜಗತ್ತಿನ ಅಗತ್ಯಗಳಿಗೆ ನಮ್ಮ ಸಂತೋಷವನ್ನೇ ಜೋಡಿಸುತ್ತೆ. ನಾವು ಹುಡುಕ್ಬೇಕಾಗಿರೋದು ಸ್ಥಾನಮಾನವನ್ನಲ್ಲ, ಉದ್ದೇಶವನ್ನ. ಸಂಬಂಧಗಳು ಕೆಲ್ಸ ಆಯ್ತು. ಈಗ ನಮ್ಮ ಒಳಗಿನ ಪ್ರಪಂಚದ ಕಡೆಗೆ ಗಮನ ಹರಿಸೋಣ. ನಿಜವಾದ ಶಾಶ್ವತವಾದ ಶಾಂತಿ ಸಿಗ್ಬೇಕಂದ್ರೆ ನಾವು ನಮ್ಮ ಆಂತರಿಕ ಪ್ರಪಂಚದ ಮೇಲೆ ಹಿಡಿತ ಸಾಧಿಸಬೇಕು. ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಯಸ್ಸಾದಂತೆ ನಮ್ಮ ಪಾತ್ರ ಹೇಗೆ ಬದಲಾಗುತ್ತೆ ಅಂತ ತಿಳ್ಕೊಳ್ಳೋಣ. ತಾರೆಯಾಗಿ ಮೆರೆಯುವುದರಿಂದ ಋಷಿಯಂತೆ ಜ್ಞಾನಿಯಾಗುವ ಪಯಣವಿದು. ಬುದ್ಧಿವಂತಿಕೆಯಲ್ಲಿ 2 ವಿಧಗಳಿವೆ. ಮೊದಲನೆಯದು ದ್ರವ ಬುದ್ಧಿವಂತಿಕೆ, ಅಂದ್ರೆ ಫ್ಲೂಯಿಡ್ ಇಂಟೆಲಿಜೆನ್ಸ್. ಇದು ನಮ್ಮ 20ರ ವಯಸ್ಸಿನಲ್ಲಿ ಉತ್ತುಂಗದಲ್ಲಿರುತ್ತೆ. ವೇಗವಾಗಿ ಯೋಚಿಸೋದು, ಹೊಸ ಐಡಿಯಾಗಳು, ಹೊಸತನ್ನ ಕಲಿಯೋದು ಇದು ತಾರೆಯರ್ ಶಕ್ತಿ. ಎರಡನೇದು ಸ್ಫಟಿಕೀಕೃತ ಬುದ್ಧಿವಂತಿಕೆ, ಅಂದ್ರೆ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್. ಇದು ನಮ್ಮ ಅನುಭವದಿಂದ, ನಾವು ಕಲಿತ ಜ್ಞಾನದಿಂದ ಬರೋದು. ಇದು ನಮ್ಮ 60-70ರ ವಯಸ್ಸಿನಲ್ಲೂ ಬೆಳೀತಲೇ ಇರುತ್ತೆ. ಇದು ಋಷಿಯ ಶಕ್ತಿ. ಹಾಗಾಗಿ ವಯಸ್ಸಾಗೋದಂದ್ರೆ ಅವನತಿಯಲ್ಲ, ಬದಲಿಗೆ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಯ ಕಡೆಗಿನ ಪರಿವರ್ತನೆ. ನಮ್ಮ ಭಾವನೆಗಳ ಮೇಲೆ ಹಿಡಿತ ಸಾಧಿಸೋಕ್ಕೆ ಒಂದು ಪ್ರಮುಖ ಕೌಶಲ್ಯ ಬೇಕು. ಅದನ್ನೇ ಮೆಟಾಕಾಗ್ನಿಷನ್ ಅಂತ ಕರೆಯೋದು. ಅಂದ್ರೆ ಏನು? ನಮ್ಮ ಯೋಚನೆಗಳು, ನಮ್ಮ ಭಾವನೆಗಳು ಬಂದಾಗ ಅದರಲ್ಲಿ ಮುಳುಗಿ ಹೋಗದೆ ಸ್ವಲ್ಪ ದೂರ ನಿಂತು, ನನ್ಗೀಗ ಕೋಪ ಬರ್ತಿದೆ ಅಥವಾ ನನ್ಗೀಗ ದುಃಖ ಆಗ್ತಿದೆ ಅಂತ ಗಮನಿಸೋ ಸಾಮರ್ಥ್ಯ. ಇದು ನಮ್ಮೊಳಗೆ ಇರುವ ಒಬ್ಬ ವೀಕ್ಷಕನ ಹಾಗೆ. ಈ ಕೌಶಲ್ಯವನ್ನ ಬೆಳೆಸ್ಕೊಂಡ್ರೆ ಭಾವನೆಗಳು ನಮ್ಮನ್ನ ಆಳೋದು ತಪ್ಪುತ್ತೆ. ಸರಿ, ಇಷ್ಟೆಲ್ಲ ಸಿದ್ಧಾಂತಗಳನ್ನ ತಿಳ್ಕೊಂಡ್ವಿ. ಆದ್ರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಯಾಕಂದ್ರೆ ಜ್ಞಾನವನ್ನ ಅಭ್ಯಾಸಕ್ಕೆ ತರದಿದ್ರೆ ಪ್ರಯೋಜನ ಇಲ್ವಾ ಅಲ್ವಾ? ಈಗ ಈ ನೀಲನಕ್ಷೆಯನ್ನ ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಆ 4 ಸ್ತಂಭಗಳನ್ನ ಬಲಪಡಿಸೋಕೆ ಇಲ್ಲೊಂದಿಷ್ಟು ಸರಳವಾದ ದೈನಂದಿನ ಆಚರಣೆಗಳಿವೆ. ನಂಬಿಕೆಗಾಗಿ ದಿನಕ್ಕೆ 10 ನಿಮಿಷ ಮೌನವಾಗಿರಿ ಅಥವಾ ಪ್ರಾರ್ಥನೆ ಮಾಡಿ. ಕುಟುಂಬಕ್ಕಾಗಿ ವಾರಕ್ಕೊಮ್ಮೆ ಎಲ್ಲರೂ ಸೇರಿ ಫೋನ್ ಬಳಸದೆ ಊಟ ಮಾಡಿ. ಸ್ನೇಹಿತರಿಗಾಗಿ ವಾರಕ್ಕೊಮ್ಮೆ ಆದ್ರೂ ಒಬ್ಬ ಸ್ನೇಹಿತನ ಜೊತೆ ಆಳವಾಗಿ ಮಾತಾಡಿ. ಇನ್ನು ಕೆಲಸದ ವಿಷಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಇವತ್ತು ನನ್ನ ಕೆಲಸದಿಂದ ಯಾರಿಗೆ ಸಹಾಯ ಆಗುತ್ತೆ ಅಂತ ನಿಮ್ಮನ್ನೇ ಕೇಳ್ಕೊಳ್ಳಿ. ನೋಡಿ, ಇವು ಸಣ್ಣ ಸಣ್ಣ ಅಭ್ಯಾಸಗಳು, ಆದರೆ ಇವು ನಮ್ಮ ಜೀವನದ ಅಡಿಪಾಯವನ್ನೇ ಬಲಪಡಿಸುತ್ತವೆ. ಕೊನೆಯದಾಗಿ ಈ ಅದ್ಭುತ ಮಾತನ್ನ ಗಮನಿಸಿ. ಸಂತೋಷ ಅನ್ನೋದು ಸದ್ಗುಣದ ಪ್ರತಿಫಲವಲ್ಲ, ಅದು ಚಲನೆಯಲ್ಲಿರುವ ಸದ್ಗುಣವೇ ಆಗಿದೆ. ಅಂದ್ರೆ ನಾವು ಸದ್ಗುಣದಿಂದ ಬದುಕಿದಾಗ ಸಿಗುವ ಬಹುಮಾನ ಸಂತೋಷ ಅಲ್ಲ, ಆ ಸದ್ಗುಣಶೀಲ ಜೀವನವೇ ಸಂತೋಷ. ನಾವು ಸರಿಯಾದ ದಾರಿಯಲ್ಲಿ ನಡೆದ್ರೆ ಆ ಪಯಣವೇ ಆನಂದಮಯವಾಗಿರುತ್ತದೆ, ಗುರಿ ತಲುಪಿದ ಮೇಲೆ ಸಿಗುವ ಬಹುಮಾನವಲ್ಲ. ಹಾಗಿದ್ರೆ ನಮ್ಮ ಜೀವನದ ವಾಸ್ತುಶಿಲ್ಪಿಗಳು ನಾವೇ. ನೀಲನಕ್ಷೆ ನಮ್ಮ ಮುಂದಿದೆ. ಈಗ ಪ್ರಶ್ನೆ ಇರೋದು, ಈ ನೀಲನಕ್ಷೆಯನ್ನಿಟ್ಟುಕೊಂಡು ನಾವು ಏನನ್ನು ನಿರ್ಮಿಸುತ್ತೇವೆ?